ಕೆಎಸ್ ನರಸಿಂಹಸ್ವಾಮಿ ನೆನಪಿನ ಅಂಗವಾಗಿ ಮಾರ್ಚ್ 10ರಂದು ಮತ್ತು 11ರಂದು ನಗರದ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಗೀತೆ ಗಾಯನ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕಿಕೇರಿ ಕೃಷ್ಣಮೂರ್ತಿ ಹೇಳಿದರು. ಸೋಮವಾರ ಬೆಳಗಾವಿಯ ವಾರ್ತಾ ಇಲಾಖೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಎಸ್ ನರಸಿಂಹಸ್ವಾಮಿ ಸಮೂಹ ಗಾಯನ ತರಬೇತಿ ಪಡೆದ ಶಿಬಿರಾರ್ಥಿಗಳಿಂದ ಗೀತ ಗಾಯನ ಹಾಗೂ ಸ್ಥಳೀಯ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಸಾಹಿತಿ ಸರೋಜು ಕಾಟ್ಕರ್ ಅವರಿಂದ ಉಪನ್ಯಾಸ ಆಯೋಜಿಸಲಾಗಿದೆ. ಪ್ರವೇಶ ಸಂಪೂರ್ಣ ಉಚಿತವಾಗಿದ್ದು ಆಸಕ್ತರು ಭಾಗವಹಿಸಬೇಕು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಗಮಿಸಲಿದ್ದಾರೆ ಎಂದರು. ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಶ್ರೀನಿವಾಸ್ ಉಪ್ಪಾರ್, ಸುಬ್ರಹ್ಮಣ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಒಂದು ಪತ್ರಕರ್ತರಾಗಿ ಭಾಗವಹಿಸೋದು, ಸಾಧ್ಯವಾದರೆ ತರಬೇತಿಲಿ ಕೂಡ ಭಾಗವಹಿಸ್ಬೋದು ನಿಮಗೆ ಸಮಯ ಸಿಕ್ಕಿದ್ರೆ. ಎರಡು, ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಸಮಾರೋಪ ಅಂತ ನಾನೇನು ಹೇಳಿದೆ, ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರೆ ಒಟ್ಟಾರೆ ಒಂದು ಜಿಲ್ಲೆಯಲ್ಲಿ 1,000 ಜನನ ನಾನು ಆ ಥರ ತರಬೇತಿಗೆ ಆಯ್ಕೆ ಮಾಡಿಕೊಂಡ್ರೆ ಕನಿಷ್ಠ ಪಕ್ಷ ನನಗೆ 100, 25, 50 ಜನ ಕಲಾವಿದರು ಸಿಕ್ಕಿದ್ರೆ ಅವ್ರನ್ನೂ ಕೂಡ ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಳೆಸ್ಕೊಂಡು ಆಯಾ ಜಿಲ್ಲೆಗಳಲ್ಲಿ ತರಬೇತಿ ಕೊಡೋಕ್ಕೆ ಕಳಿಸ್ಬೋದು ಅನ್ನುವಂಥದ್ದು ನಮ್ಮ ಒಟ್ಟಾರೆ ಯೋಜನೆ ಹಿಂದಿರುವ ಉದ್ದೇಶ. ದಯಮಾಡಿ ತಾವು ನಾಳೆ ಮತ್ತು ನಾಡಿದ್ದು ಬೆಳಗ್ಗೆ 10:30ಯಿಂದ 1:30 ಮತ್ತೆ ಅಲ್ಲೇ ಊಟದ ವ್ಯವಸ್ಥೆ, ಲಘು ಉಪಹಾರದ ವ್ಯವಸ್ಥೆ ಇರುತ್ತೆ. ಅದಾದ ನಂತರ ಮತ್ತೆ 2:30ಗೆ ಅದು ಕಂಟಿನ್ಯೂ ಆಗುತ್ತೆ. 2:30ರಿಂದ 4:15 ಅಥವಾ 5 ಗಂಟೆ ತನಕ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ಕೂಡ ತಾವು ಆಗಮಿಸ್ಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಅಂದಾಜು ಒಂದು 300 ಜನ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. 2 ಶಾಲೆ ಕಾಲೇಜುಗಳನ್ನ ಈಗ ನಾನು ಆಗ್ಲೇ ಹೇಳಿದಾಗೆ, ಒಂದು ರಾಣಿ ಚೆನ್ನಮ್ಮ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಅಂತ ಅದೊಂದು ಅನ್ಕೊಂಡ್ವಿ. ಮತ್ತೆ ಈ BEd ಕಾಲೇಜು ಏನ್ ಇದು ಅದೊಂದು BEd ಕಾಲೇಜ್ ಇದೆ, ಅಲ್ಲಿ ಅವ್ರನ್ನ ಕೂಡ ಇವತ್ತು ಈಗ ಹೋಗ್ತಾ ಇದ್ದೀನಿ. ಇದಾದ ತಕ್ಷಣ ಅಲ್ಲೂ ಕೂಡ ಒಂದು ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿಕೊಂಡು ತದನಂತರ ಸಂಜೆ ನಾನು ಅದನ್ನೇ ಹೇಳಕ್ ಹೊರಟಿದ್ದೆ. ಈಗ SLC ಅವ್ರನ್ನ ನಾವು ಈಗೇನು ಮಾಡೋಕ್ಕಾಗಲ್ಲ ಮತ್ತು PUC ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಸಾಧ್ಯ ಆದ್ರೆ 8, 9ನೇ ಕ್ಲಾಸ್ ಮಕ್ಳಿಗೆ ಈಗ ಸಾಯಂಕಾಲ ಸಮಯ ಸಿಕ್ಕಿದ್ರೆ ಅವ್ರನ್ನೂ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಕೆ. ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ಬಹಳ ಮುಖ್ಯವಾದ್ದು, ಇದು ಶಾಲಾ ಕಾಲೇಜಿಗೆ ಮಾತ್ರ ಸೀಮಿತವಾಗಿಲ್ಲ, ಪಬ್ಲಿಕ್ ಕೂಡ ಭಾಗವಹಿಸಬಹುದು. ಉಚಿತವಾದ ತರಬೇತಿ, ಅದು ತಮ್ಮ ಗಮನಕ್ಕೆ. ಈಗ ತಾವು ಏನು ಪ್ರಕಟ ಮಾಡ್ತೀರಿ, ನಾಳೆ ಅವ್ರು ನೇರವಾಗಿ ಬಂದು ಅಲ್ಲಿಗೆ ಬಂದ್ರೆ ಅವ್ರನ್ನ ಆಡಿಷನ್ ಮುಖಾಂತರ ಅಲ್ಲಿ ಆಯ್ಕೆ ಮಾಡಿಕೊಂಡು ತರಬೇತಿನ ಕೊಡ್ತೀವಿ. ಇದು ಮುಕ್ತವಾದ ಪ್ರವೇಶ ಇದೆ. ಆಮೇಲೆ ವಯಸ್ಸಿನ ನಾವು ಲಿಮಿಟ್ ಅಂತ ಹಾಕೊಂಡಿಲ್ಲ. ಯಾಕಂದ್ರೆ ಇದು 25ಕ್ಕೆ ಇರ್ಬೇಕಾ, 30ಕ್ಕೆ ಇರ್ಬೇಕಾ, ಅಥವಾ ಶಾಲಾ ಕಾಲೇಜು ಮಕ್ಳಿಗೆ ಮಾತ್ರ ಹಾಗಿಲ್ಲ, ಮುಕ್ತವಾಗಿದೆ. ಯಾರು ಬೇಕಾದ್ರೂ ಅದನ್ನ ಬಂದು ಕಲ್ತ್ಕೊಂಡು. ಅದೇ ನಾನು ಹೇಳಿದ್ದು. ಈಗ ತಾವು ಕೇಳದಲ್ಲ 300 ಜನ ಅಂತ ಅನ್ಕೊಳ್ಳೋಣ. ಆ 300 ಜನದಲ್ಲಿ ಕನಿಷ್ಠ ಪಕ್ಷ ನನಗೆ ಒಂದು 30 ಜನ ಹವ್ಯಾಸಿ ಗಾಯಕರ ತರ ಸಿಗ್ಬೋದು, ಕ್ರೀಮ್ ಅಂತ. ನಮ್ಮ ಉದ್ದೇಶ ಏನು ಅಂದ್ರೆ, ಪ್ರತಿ ಸರಿ ನಾನು ಇಲ್ಲಿ ಬರೋಕ್ಕಾಗಲ್ಲಲ್ವಾ, ಆ ಹವ್ಯಾಸಿ ಗಾಯಕರಿಗೆ ಒಂದು ಟ್ರೈನಿಂಗ್ ಮಾಡಿದ್ರೆ ಅವರು ಈ ಭಾಗದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಅವ್ರನ್ನ ಕಳಿಸಿ ಈ ಗೀತೆಗಳನ್ನ ಅವ್ರಿಗೆ ಮುಂಚೆನೆ ಕೊಟ್ಟು, ಇಷ್ಟು 10 ಗೀತೆ ಅಂತ ಒಂದು ಫಿಕ್ಸ್ ಮಾಡಿಕೊಟ್ರೆ, ಆ 10 ಗೀತೆಗಳಲ್ಲಿ ಈ ಹವ್ಯಾಸಿ ಗಾಯಕರಿಗೆ ಕೊಟ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆ, ಅಂದ್ರೆ ನಾವು ಪರಿಸರ ಉಳಿಸಿ ಅನ್ನೋದನ್ನು ಒಂದು ಸ್ಲೋಗನ್ ಇಟ್ಕೊಂಡಿದೀವಿ. ಪ್ರತಿ ಶಾಲಾ ಕಾಲೇಜ್ಗೆ ಹೋದಾಗ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮದಲ್ಲೂ ಹೊಂದ್ಕೊಂಡ್ ಬಂದಿದ್ದೀವಿ. ಕನಿಷ್ಠ 8-10 ಗಿಡಗಳನ್ನ ನೆಡುವಂಥದ್ದು ಕಾರ್ಯಕ್ರಮ. ಮತ್ತು ಈ ಸರ್ಕಾರಿ ಶಾಲೆ ಉಳಿಸಿ ಅನ್ನುವಂಥದ್ದು ಏನು ಈ ಸತಿ ಅವರೊಂದು ಘೋಷಣೆ ಮಾಡಿದ್ದಾರೆ, ಕಿಂಚಿತ್ ನಾನು 100 ಸರ್ಕಾರಿ ಶಾಲೆ ಉಳಿಸ್ಕೊಡ್ಬೋದು ಅಂತಲ್ಲ, ಕನಿಷ್ಠ ಇಡೀ ಪ್ರಯತ್ನದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು 100 ಜನ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿದ್ರೂ ಕೂಡ ಈ ಸಾಲಲ್ಲಿ ಇನ್ನೊಂದು ಜನರೇಷನ್ ಒಂದು ಸಹಾಯ ಆಗ್ತದೆ. ಮತ್ತು ಸುಗಮ ಸಂಗೀತ ಇನ್ನೊಂದು ಜನರೇಷನ್ ತಲುಪುತ್ತೆ. ಯಾಕೆ ಮಾತು ಹೇಳ್ತೀನಿ, ಪದೇ ಪದೇ ಏನು ಹೀಗೆ ಹೇಳ್ತಾ ಇದ್ದಾರೆ ಪದೇ ಪದೇ ಅಂತ ನಿಮ್ಗೆ ಅನಿಸ್ತಾ ಇದೆ. ಸುಗಮ ಸಂಗೀತಕ್ಕೆ ಧಕ್ಕೆ ಬರುವ ಸಂದರ್ಭ ಬಂದು ನಿಂತಿದೆ. ಈ ಇತ್ತೀಚಿನ ಚಲನಚಿತ್ರ ಗೀತೆಗಳನ್ನ ನೀವು ಕೇಳ್ತಾ ಹೋಗ್ಬಿಟ್ರೆ, ಈಗ ಏನೋ ಒಂದು ಹೊಸ ಯೋಜನೆಯ ಪ್ರಕಾರ ಅವರು ಮೊಬೈಲು ಬ್ಯಾನ್ ಮಾಡ್ತೀವಿ, ಎಷ್ಟು 15 ವರ್ಷದ ತನಕ ಅಂತ ಏನೋ ಹೇಳಿದ್ದಾರೆ, ಬೇರೆ ವಿಚಾರ. ಆದ್ರೆ
ಈ ಮೊಬೈಲ್ ಮತ್ತು ಸೀರಿಯಲ್ ಮತ್ತು ಈಗ ಬರ್ತಿರ್ತಕ್ಕಂಥ ಈ ಚಲನಚಿತ್ರ ಗೀತೆಗಳ ಅಬ್ಬರದಲ್ಲಿ ನಮ್ಮ ಕವಿ, ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ ಸಾಯ್ತಾ ಇದೆ. ಅದನ್ನ ಮತ್ತೆ ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಈ ಸುಗಮ ಸಂಗೀತದ ಶತಮಾನೋತ್ಸವದ ನೆಪ ಇಟ್ಟುಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಾಜಿಂ ಬೆಟ್ಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.